ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಅಫಿಷಿಯಲ್ ಆಗಿ ಒಂದು KPTCL ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ವಾ ಎಂಬುದನ್ನು KPTCL ಅಂದರೆ ಬೆಸ್ಕಾಮ್ ಆಫೀಸರೇ ಮಾತಾಡಿರುವಂಥದ್ದು. ಮತ್ತು ಅದೇ ರೀತಿಯಾಗಿ 1:5 ಸೆಲೆಕ್ಟ್ ಆದಂಥ ಎಲ್ಲ ಅಭ್ಯರ್ಥಿಗಳು ಸಹ ಫಿಸಿಕಲ್ ಇರುತ್ತೆ ಅಂತೇಳಿ ಅದನ್ನು ಸಹ KPTCL ಅಧಿಕಾರಿಗಳೇ ಹೇಳಿದ್ದು. ಯಾಕಪ್ಪ ಈ ಒಂದು ಮತ್ತೆ ರೆಕಾರ್ಡ್ ಹಾಕಿ ಮತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, 1:5 ರಿಸಲ್ಟ್ ಯಾರು ಸೆಲೆಕ್ಟ್ ಆಗಿದ್ದಾರೋ ಅವ್ರದ್ದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಹೇಳಿತ್ತು KPTCL ಅವರು. ಆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಂಥ ಅಲ್ಲಿ ಅಭ್ಯರ್ಥಿಗಳು ಎಲ್ಲರೂ ಸಹ ಫಿಸಿಕಲಿಗೆ ಆಯ್ಕೆ ಆಗ್ತಾರೆ ಅಂತ KPTCL ಅಧಿಕಾರಿಗಳು ಹೇಳಿದ್ದಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಆ ಒಂದು ರೆಕಾರ್ಡನ್ನು ಕೇಳಿ ನೆಕ್ಸ್ಟು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಹೇಳ್ತೀನಿ ಡೀಟೇಲಾಗಿ. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್, ಇದು KPTCL ಸೆಕೆಂಡ್ ಲಿಸ್ಟ್ ಬಿಡ್ತಾರೇನು ಸರ್? ಹಲೋ ಸರ್, KPTCL ಪವರ್ ಮ್ಯಾನ್ದು ಸೆಕೆಂಡ್ ಲಿಸ್ಟ್ ಬಿಡ್ತಾರೇನು ಸರ್? 1:5 ಲಿಸ್ಟ್ ಬಿಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಈಗ. ಹಾಂ ಸರ್. ಹಾಂ, ಅಂದರೆ ನೆಕ್ಸ್ಟ್ ಮತ್ತೊಂದು ಲಿಸ್ಟ್ ಏನು ಬರುತ್ತೆ ಸರ್? ಮತ್ತೊಂದು ಲಿಸ್ಟ್ ಆಗಿ ಬರುತ್ತೆ ಹೇಳಿ. ಕೆಲವೊಂದು ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್, ಅದಕ್ಕಾಗಿ ಮತ್ತೊಂದು ಲಿಸ್ಟ್ ಬರುತ್ತೇನಂತ ಕೇಳ್ತಾ ಇದ್ದೀವಿ ಸರ್ ಅಷ್ಟೇ. ಇಲ್ಲ ಸರ್, ಈ ನೆಕ್ಸ್ಟ್ ಹೆಂಗೆ ಮಾಡ್ತಾರೆ ಸರ್ ಇವಾಗ ಫಿಸಿಕಲ್? ನೆಕ್ಸ್ಟ್ ಫಿಸಿಕಲ್ ಗೊತ್ತಿಲ್ಲ, ಅದು KPTCL ಇಂದನೇ ಮಾಡೋದು. ಹಾಂ ಸರ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದ್ಮೇಲೆ ಮತ್ತೊಂದು ಲಿಸ್ಟ್ ಬಿಡ್ತಾರೇನು ಸರ್? ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಆಕ್ಸೆಪ್ಟ್ ಮಾಡಿದೆ, ರಿಜೆಕ್ಟ್ ಆಗಿದೆ? ಇಲ್ಲ ಹಂಗೆ ಸೆಲೆಕ್ಷನ್ ರಿಜೆಕ್ಟ್ ಅಂತಲ್ಲ, ಹಾಂ ಎಲ್ರಿಗೂ ಫಿಸಿಕಲ್ ಮಾಡ್ತಾರೆ, ಅದಾದ್ಮೇಲೆ ಬಿಡೋದು ಅದನ್ನ ಸೆಲೆಕ್ಷನ್ ಲಿಸ್ಟ್ 1:1. ಹಾಂ ಸರ್. ಅಡ್ಮಿಟ್ ಕಾರ್ಡ್ ಬರುತ್ತೇನು ಸರ್ ಫಿಸಿಕಲಿ? ಬರುತ್ತೆ, ಬರೋದಾಗ ಹಂಗೆ ಬರುತ್ತೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಫಿಸಿಕಲ್ ಯಾವಾಗಿರ್ಬೋದು ಅಂತ ಸರ್? ಅದು ಗೊತ್ತಿಲ್ಲ, ಅವರು KPTCL ಅವರು ಡಿಸೈಡ್ ಮಾಡೋದು. ಓಕೆ ಓಕೆ ವೆಬ್ಸೈಟ್ ನೋಡ್ತಾರೆ, ವೆಬ್ಸೈಟಲ್ಲಿ ಅಂತ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇದು ಒಂದು ರೆಕಾರ್ಡ್ ಆಗಿತ್ತು ಸ್ನೇಹಿತರೆ, ನೀವು ಅದನ್ನು ಕೇಳಿದ್ರಿ. ಅದರಲ್ಲಿ ಬೆಸ್ಕಾಮ್ ಆಫೀಸರ್ಸ್ ಮಾತಾಡಿದ್ದನ್ನು ಆಲಿಸಿರ್ಬೋದು. ಅವರು ಹೇಳಿದ ಪ್ರಕಾರ ಅಂದರೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ಲ ಅಂತೇಳಿ ನಾನು ಮೊದಲೇ ಹೇಳಿದ್ದೆ, ಬಿಡೋದಿಲ್ಲ ಅಂತೇಳಿ. ಅದನ್ನು ನೀವು ಅಫಿಷಿಯಲ್ ಆಗಿಯೂ ಸಹ ಕೇಳಿದ್ರಿ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು 1:5 ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳು ಎಲ್ಲ ಅಭ್ಯರ್ಥಿಗಳಿಗೂ ಸಹ ಫಿಸಿಕಲ್ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ಏನಪ್ಪ ಇದು 1:5 ಸೆಲೆಕ್ಟ್ ಆದಂಥ ಎಲ್ಲ ಅಭ್ಯರ್ಥಿಗಳು ಫಿಸಿಕಲ್ಲು ಅಂತಂದರೆ, ಅಲ್ಲಿ ಏನು ಮಾಡಿದರು ಅಂತಂದರೆ, ಫಸ್ಟು ಮೆರಿಟ್ ಆಧಾರದ ಮೇಲೆ 1:5 ಒಂದು ರೇಷೋದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಹೇಳಿದರು. ಯಾರೆಲ್ಲ 1:5 ಸೆಲೆಕ್ಟ್ ಆಗಿದ್ದಾರೋ ಅವ್ರಿಗೆ. ಸೆಲೆಕ್ಟ್ ಆದಂಥ ಎಲ್ಲ ಅಭ್ಯರ್ಥಿಗಳಿಗೂ ಫಿಸಿಕಲ್ ಯಾಕಪ್ಪ ಅಂತಂದರೆ, ಅವ್ರು ನೋಟಿಫಿಕೇಷನ್ ಕೊಟ್ಟಿರುವಂತೆ 1:5 ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳೆಲ್ಲರಿಗೂ ಫಿಸಿಕಲ್ ಇರುತ್ತೆ ಅಂತೇಳಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಬಟ್ ಈ ಒಂದು ಆನ್ಲೈನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದ ಕಾರಣಕ್ಕಾಗಿ ಕೆಲವೊಂದು ಅಭ್ಯರ್ಥಿಗಳಿಗೂ ತೊಂದರೆ ಆಗಿದೆ. ಅಂದರೆ ಕೆಲವೊಬ್ರದ್ದು ಕೆಟಗರಿ ಚೇಂಜ್ ಆಗಿದ್ದರೆ, ಇನ್ನು ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದರಲ್ಲಿ ಸ್ವಲ್ಪ ತೊಂದರೆಗಳಾಗಿವೆ ಮತ್ತು ತಪ್ಪುಗಳಾಗಿವೆ. ಆ ಒಂದು ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲ ಇತ್ತು, ನಾವು ಫಿಸಿಕಲ್ಗೆ ಆಯ್ಕೆ ಆಗ್ತೀವೋ ಇಲ್ವೋ ಅಂತೇಳಿ. ಅದೇ ರೀತಿಯಾಗಿ ನೀವು ಇಲ್ಲಿ ಫಿಸಿಕಲ್ಗೆ ಆಯ್ಕೆ ಆದರೆ ಯಾರ್ಯಾರು ತಪ್ಪು ಮಾಡಿದ್ದಾರೋ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ನೀವು ಅಲ್ಲಿ ಎಕ್ಸ್ಕ್ಯೂಸ್ ಮಾಡ್ಕೋಬೋದು. ಅಂದರೆ ಅಲ್ಲಿ ಸರಿಪಡಿಸ್ಕೊಂಡು ನೀವು ಫಿಸಿಕಲ್ ಹೋಗುವ ಸಮಯದಲ್ಲಿ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋದರೆ ನಿಮಗೆ ಅಲ್ಲಿ ನೀವು ಸಹ 1:1 ಅನುಪಾತದಲ್ಲಿ ಸೆಲೆಕ್ಟ್ ಆಗೋದಕ್ಕೆ ನೀವು ಸಹ ಅರ್ಹರಿರ್ತೀರಿ. ಆ ಒಂದು ಕಾರಣಕ್ಕಾಗಿ ಇದು ಒಂದು ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು. ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ, ಫಿಸಿಕಲ್ ಡೇಟ್ ಯಾವಾಗಿರುತ್ತೆ ಮತ್ತು ಫಿಸಿಕಲ್ ಪ್ಲೇಸಸ್ ಅಂದರೆ ಎಲ್ಲೆಲ್ಲಿ ನಡೆಯುತ್ತೆ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗೋಣ. ಈ ಒಂದು ನಾವು ಮಾಡ್ತಿರುವಂತಹ ಜೆನ್ಯೂನ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಯಾಕಪ್ಪ ಅಂತಂದರೆ ನಾವೆಲ್ಲವುದನ್ನು ಸಹ ರೆಕಾರ್ಡ್ ಮಾಡಿ ಅವ್ರಿಗೆ ಕಾಲ್ ಕನೆಕ್ಟ್ ಮಾಡಬೇಕಂತಂದರೆ ಅವರು ಬೇಗ ರಿಸೀವ್ ಮಾಡಲ್ಲ ಸ್ನೇಹಿತರೆ. ಹಾಗಾಗಿ ರಿಸೀವ್ ಮಾಡಿದ ತನಕ ಕಾಲ್ ಮಾಡಿ ಇವೆಲ್ಲ ರೆಕಾರ್ಡನ್ನು ಮಾಡ್ತಾ ಇದ್ದೇವೆ. ನಿಮಗೆ ಯಾವ ಒಂದು ಯೂಟ್ಯೂಬರ್ ಸಹ ಈ ರೀತಿಯಾಗಿ ಮಾಡೋದಿಲ್ಲ. ಅದೊಂದು ಪ್ರಯತ್ನ ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡದಿಂದ ಮಾಡ್ತಾ ಇದ್ದೇವೆ. ಇದು ನಿಮಗೇನಾದರೂ ಉಪಯುಕ್ತವಾಗಿತ್ತು ಅಂತಂದರೆ ಲೈಕನ್ನು ಮಾಡಿ, ಶೇರನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.